ನಮಸ್ಕಾರ ಸ್ನೇಹಿತರೆ, ದೇವೀಸ್ ಕೆಫೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕೇರಳ ಸ್ಟೈಲಲ್ಲಿ ಮಾವಿನ ಹಣ್ಣಿನ ಸಾರು, ಮೊಸರು ಹಾಕಿ ಮತ್ತೆ ತುಂಬಾ ಸಿಂಪಲ್ ಸಹ ಮಾಡೋದು. ಸೊ ಅದಕ್ಕೆ ನಾನು ಈ ಸಣ್ಣ ಸೈಜ್ ಮಾವಿನ ಹಣ್ಣು, ಅದು ಹೆಸರು ನನಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಅಂದ್ಬಿಟ್ಟು, ತುಂಬಾ ಸ್ವೀಟ್ ಆಗಿರುತ್ತದು. ಸೊ ಅದನ್ನ ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನಾನು ಮಣ್ಣು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಸೊ ಒಂದು ಟೀ ಸ್ಪೂನ್ ಅಷ್ಟು ಬೆಲ್ಲ, ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ನಾವು ಮಸಾಲೆ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ತುಂಬಾನೇ ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿ ಈಗ ಇದನ್ನು ಚೆನ್ನಾಗಿ ಬೇಯಕ್ಕಿಡೋಣ. ಇದು ಬೇಯೋ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡಿ ರುಬ್ಕೋಬೇಕು. ಅದೇನಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ರುಬ್ಬಕ್ಕೆ ನಾನೊಂದು 1/4 ಕಪ್ ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಅವ್ರವ್ರ ಖಾರದ ತಕ್ಕಂಗೆ ತೊಗೋಬೇಕು. ಇದನ್ನ ನೋಡಿ ಸ್ನೇಹಿತರೆ, ತೆಂಗಿನಕಾಯಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡು ಬಂದಿದ್ದೀನಿ. ಈಗ ಮಾವಿನಕಾಯಿ ಬೇಯ್ತಾ ಇದೆ, 1-2 ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈ ರುಬ್ಬಿರೋಂಥ ತೆಂಗಿನಕಾಯಿ ಜೀರಿಗೆ ಹಾಕಿ ಇದಕ್ಕೆ ಹಾಕೋಣ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆನೂ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ಇದು ಬೇಯಲಿ. ಇರುವಂಥ ಜಾರ್ಗೆ ಒಂದು ಕಪ್ ಅಷ್ಟು ಗಟ್ಟಿ ಮೊಸರು ಹಾಕಿ ಮಿಕ್ಸಿಯಲ್ಲಿ ಹೊಡ್ಕೊಳ್ಳೋಣ. ಗಂಟು ಇಲ್ದಿರೋ ಹೊಡೆದು ತೆಗೆದಿಟ್ಕೊಳ್ಳೋಣ. ಆ ಮಸಾಲೆ ಬೆಂದ ಮೇಲೆ ಈ ಮೊಸರು ಹಾಕಿ ನಾವು ಬೇಯಿಸಬೇಕಾಗುತ್ತೆ. ನೀರು ಹಾಕಬಾರ್ದು. ಇದು ಇನ್ನು ಮರಳಬಾರ್ದು. ಮೊಸರು ಹಾಕಿದ್ಮೇಲೆ ಮರಳಿದ್ರೆ ಹಾಲು ಇದು ಮೊಸರು ಹೊಡೆದೋಗುತ್ತೆ. ಒಂಥರ ಕೈ ಬಿಡದೆ 1 ನಿಮಿಷ ಆಡಿಸ್ಬಿಟ್ಟು ಆಫ್ ಮಾಡ್ತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ ಹಾಕಿ ಒಗ್ಗರಣೆ ಕೊಡೋಣ. 1-2 ಜೀರಿಗೆ, 1 ಮೆಂತ್ಯ ಕಾಳು. ಎಣ್ಣೆ ಬಿಸಿ ಆಗಿದೆಯೇ 2 ಮೆಂತ್ಯ ಕಾಳು ಹಾಕೋಣ, 1-2 ಜೀರಿಗೆ ಹಾಕೋಣ. ಈಗ ಇದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ಮೇಲೆ ಸಿಡಿತಾ ಇದೆ. ಈಗ ಕರಿಬೇವಿನ ಸೊಪ್ಪು ಹಾಕೋಣ. ನಂತರ ಈ ಒಣಮೆಣಸಿನ್ಕಾಯಿ ಹಾಕೋಣ. ಮಾವಿನ ಹಣ್ಣಿನ ನೋಡಿ ಸ್ನೇಹಿತರೆ, ರುಚಿಕರವಾದ ಕೇರಳ ಸ್ಟೈಲು ಮಾವಿನ ಹಣ್ಣಿನ ಮೊಸರು ಸಾರು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಬಾಯ್.